ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನಂತ ಸ್ನೇಹಿತನ ಸಹವಾಸದಿಂದ ಈ ಸಂಸಾರಿ ನಿರಹಂಕಾರಿ ಆದ, ಈ ಅಭಿಮಾನಿ ಸ್ವಾಭಿಮಾನಿ ಆದ, ಈ ಅವಶೇಷ ವಿಶೇಷ ಆದ. ಶಿವಪ್ರಸಾದ್, ನಿನ್ನಂತಹ ಸ್ನೇಹಿತನ್ನ ಪಡೆದಿದ್ದಕ್ಕಾಗಿ ನಾನೂ ಕಾವ್ಯಾತ್ಮಕವಾಗಿ ನುಡಿಯೋ ಆಸೆ. ಆದ್ರೆ ಏನ್ ಮಾಡ್ಲಿ, ನಾನ್ ನಿನ್ನ ಹಾಗೆ ಕವಿ ಅಲ್ವಲ್ಲ. ಚೆನ್ನಾಗಿ ಹೇಳಿದೆ. ಜಗತ್ತಿನ ಹಣೆ ಬರಹನ ವೆರೈಟಿಯಾಗಿ ಬರೆಯೋನು ನೀನು ಕವಿ ಅಲ್ವಾ? ನಮ್ಮ ಕವಿಗಳಿಗೆ ಜ್ಞಾನಪೀಠ ದೊಡ್ಡದು, ನಿನಗೆ ಧ್ಯಾನಪೀಠ ದೊಡ್ಡದು. ಭಗವಂತ, ನನಗೊಂದು ಡೌಟು. ಯಾಕೆ ಲೇಟ್? ಹೇಳು. ನಮ್ಮ ಕಡೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕೈಲಾಸದಲ್ಲೂ ಮದರ್ಸ್ ಡೇ ಸೆಲೆಬ್ರೇಷನ್ ಇದೆಯಾ? ಅಂದರೆ ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ ಅಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿ ಸ್ಟೇಟಸ್ ಏನಾರು ಹಾಕೊಂಡಿದಾರಾ? ಏನ್ ಹೇಳಿದೆ ಶಿವಪ್ರಸಾದ್? ಹ್ಯಾಪಿ ಮದರ್ಸ್ ಡೇ ಅಂತ ಅದನ್ನ ಬಿಡಿಸಿ ಹೇಳು. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಅಂದ್ರೆ ಸಂತೋಷ, ಮದರ್ ಅಂದ್ರೆ ತಾಯಿ, ಡೇ ಅಂದ್ರೆ ದಿನ. ಅಂದ್ರೆ ಪ್ರತಿದಿನ ನಿನ್ ತಾಯಿಯನ್ನ ಸಂತೋಷವಾಗಿ ನೋಡ್ಕೋತೀನಿ ಅಂತ ತಾನೇ ಈ ಮಾತಿನ ಅರ್ಥ. ಆಹಾ, ಹ್ಯಾಪಿ ಮದರ್ಸ್ ಡೇ ಅಂದ್ರೆ ತಾಯಿನ ದಿನಾ ಸಂತೋಷವಾಗಿ ಇಟ್ಕೊಳ್ಳೋದು ಅಂತನಾ? ಆಹಾ, ಈ ಆ್ಯಂಗಲಲ್ಲಿ ನನ್ನ ಯೋಚನೆನೇ ಬರಲಿಲ್ಲ ಭಗವಂತ. ಎಂಥ ತತ್ವ ಕೊಟ್ಬಿಟ್ಟೆ. ಇವಾಗ ಕಾಲ ಎಷ್ಟು ಕೆಟ್ಟೋಗಿದೆ ಗೊತ್ತಾ? ಮದರ್ಸ್ ಡೇ ದಿವಸ ಮಾತ್ರ ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕೊಂಡು ಖುಷಿಯಾಗಿ ನೋಡ್ಕೊಳ್ಳೋ ಥರ ನಾಟಕ ಮಾಡ್ತಾರೆ ಈ ಜನ. ಬಿಡು ಭಗವಂತ, ನಿನಗೊಂದು ಕೇಳು ಶಿವಪ್ರಸಾದ್. ನಿನಗೆ ಅಮ್ಮ ಇದ್ದಾರಾ? ನನಗೆ ಯಾವುದೇ ಆಕಾರವಿಲ್ಲ, ನನಗೆ ಆದಿಯೂ ಇಲ್ಲ. ನೀವು ಕೊಟ್ಟದ್ದೇ ಹೆಸರು, ಇಟ್ಟದ್ದೇ ಉಡುಪು, ನೀಡಿದ್ದೇ ಊಟ, ಮಾಡಿದ್ದೇ ಪೂಜೆ. ಆದರೆ ಶಿವಪುರಾಣದ ಪ್ರಕಾರ ಶಿವನ ತಂದೆ ಸದಾಶಿವ, ತಾಯಿ ಅಷ್ಟಂಗಿ ದೇವಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ನಿನಗೆ ಬೇಕಾದ್ರೆ ಪುರಾಣ ಓದ್ಕೋ. ಯಾಕೆ ಅಂದ್ರೆ ಭಕ್ತರು ಇದನ್ನ ಭಕ್ತಿಯಿಂದ ನನಗೆ ಕೊಟ್ಟಿರೋದು ಅಂತ ಹೇಳ್ತೀಯ. ಕರೆಕ್ಟಾ? ಸರಿ ಭಗವಂತ, ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನಾನು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನನ್ನ ಅಂತರಾತ್ಮ ಏನು ಹೇಳುತ್ತೋ ನಾನು ಹಾಗೆ ಮಾಡೋದು. ಯಾವ ರೀತಿ ರಿವಾಜು ಇಟ್ಕೊಳ್ಳಲ್ಲ. ಭಗವಂತ, ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡೋಕ್ಕೆ ನನಗೆ ಅಮ್ಮ ಇಲ್ಲ. ಆದರೂ ನಾನು ಎಲ್ಲರಲ್ಲೂ ತಾಯಿನ ಕಾಣ್ತೀನಿ. ವಿಶೇಷವಾಗಿ ನಿನ್ನಲ್ಲಿ ನನ್ನ ತಾಯಿನ ಕಾಣ್ತೀನಿ. ನೀನು ನನಗೆ ಬರೀ ಸ್ನೇಹಿತ ಮಾತ್ರ ಅಲ್ಲ, ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಸರಿದಾರಿ ನಡೆಸ್ಕೊಂಡು ಹೋಗ್ತಾ ಇರೋ ನನ್ನ ತಾಯಿ. ಹ್ಯಾಪಿ ಮದರ್ಸ್ ಡೇ ಭಗವಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.